ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಗಲೇ ಬೆಳಿಗ್ಗೆ ಏನಿದು ಎಲ್ಲ ರೆಡಿ ಆಗಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ನಿನ್ನೆ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಇವತ್ತು ಆ್ಯಕ್ಚುಲಿ ಮದುವೆ ಇರೋದ್ರಿಂದ ಮದುವೆಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ರೆಡಿ ಆಗಿದ್ದೀವಿ. ನಮ್ಮಮ್ಮ ಕೂಡ ರೆಡಿ ಆಗ್ತಾ ಇದ್ದಾರೆ. ಇನ್ನು ಬಂಟುದು ರೆಡಿ ಆಗಬೇಕು. ಹಾಗೆ ಶಿವುಗೆ ಬಂಟುಗೆ ಸ್ನಾನ ಮಾಡಿಸ್ಬಿಟ್ಟು ಕೊಡ್ತಾನೆ. ನಾನು ಅವನಿಗೆ ಬಟ್ಟೆ ಎಲ್ಲ ಮೈಯೆಲ್ಲ ಹೊಡ್ಸ್ಬಿಟ್ಟು ಕ್ರೀಮ್ ಎಲ್ಲ ಹಚ್ಚಿ ಬಟ್ಟೆ ಹಾಕ್ತೆ. ಆಮೇಲೆ ಫೈನಲಿ ಹೊರಡ್ತಾ ಇದ್ವಿ. ಹಾಯ್ ಫ್ರೆಂಡ್ಸ್, ನೋಡಿ ಎಲ್ಲರೂ ಇವಾಗ ರೆಡಿ ಆಗಿದ್ವಿ. ಇವರು ಮೇನ್ ಇವರೇ ಬರ್ತಾ ಇಲ್ಲ. ನೆನ್ನೆ ಸೌಮ್ಯ ರಕ್ಷಿತ್ ಅವರು ನಾವಿಬ್ರು ಜೋಡಿ ಆಗ್ತೀವಿ ಇವತ್ತು. ಆಮೇಲೆ ಬರ್ತಾರೆ. ಅವಾಗ ನೀವು ಜೋಡಿ ಆದ್ರೆ ನಾನು ನಾವೇ ಹೊರಟಿರ್ತೀವಿ. ಹೌದು. ಮತ್ತೆ ಏನಾದ್ರು ಮಾತಾಡಿ ಮುಂದೆ. ಇವ್ರು ನೋಡಿ ಇನ್ನೂ ನಿದ್ದೆ ಗಂಡು ಹೋಗಿಲ್ಲ. ಚಳಿನೇ ಇವತ್ತು ಫ್ರೆಂಡ್ಸ್, ತುಂಬಾ ಚಳಿ ಇದೆ. ಈ ಚಳಿಲಿ ಬೇಗ ಎದ್ದು ಮದ್ವೆಗೆ ಹೋಗ್ಬೇಕಂತ ಅಂದ್ಬಿಟ್ಟು ರೆಡಿ ಆಗಿದ್ವಿ. ನನ್ನ ತಮ್ಮ ಬರ್ತಾ ಇಲ್ಲ, ಅವ್ನ ಡ್ಯೂಟಿಗೆ ರಜೆ ಇಲ್ಲ ಅಂದ್ಬಿಟ್ಟು ಡ್ಯೂಟಿಗೆ ಹೋಗ್ತಾ ಇದ್ದಾನೆ. ಸೊ ರಕ್ಷಿತಾ ಫೀಲ್ ಮಾಡ್ಕೋತಾ ಇದ್ದಾಳೆ ಅವ್ರ ಯಜಮಾನ್ರು ಜೊತೆಲಿ ಬರ್ತಾ ಇಲ್ಲ ಅಂತ. ಹಾಗೆ ಫ್ರೆಂಡ್ಸ್, ನಾನು ಕ್ರ್ಯಾಕ್ ಡೀಲ್ಸ್ ಅಂದರೆ ಒಡೆದ ಇಮ್ಮಡಿಗಳು ತುಂಬ ಸಾಫ್ಟ್ ಆಗಿರಬೇಕು, ಅದು ಡೆಡ್ ಸೆಲ್ಸ್ ರಿಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಗ್ಯಾರೋ ಕ್ಯಾಲಸ್ ರಿಮೂವರ್ ಮಾಡೆಲ್ CR3001 ಪ್ರಾಡಕ್ಟ್ನ ತರಿಸಿದ್ದೀನಿ. ಇದು ಬಂದು ತುಂಬಾ ಉಪಯುಕ್ತ ಆಗಿದೆ ನಮ್ಮ ಹೀಲ್ಗೆ ಅಂತಲೇ ಹೇಳ್ಬೋದು. ಇದು ಬಂದು ಇಂಟರ್ಚಾರ್ಜಬಲ್. ಹಾಗೆ 3 ರೋಲರ್ ಹೆಡ್ಸ್ ಇದಕ್ಕಿದೆ. ಫೈನ್ ಗ್ರೈಂಡೆಡ್ ಹೆಡ್, ಮೀಡಿಯಮ್ ಗ್ರೈಂಡೆಡ್ ಹೆಡ್, ಕೋರ್ಸ್ ಗ್ರೈಂಡೆಡ್ ಹೆಡ್. ಹಾಗೆ ಇದಕ್ಕೆ ಒಂದು ಪೌಚ್ ಕೂಡ ಕೊಟ್ಟಿದ್ದಾರೆ, ಅದನ್ನು ನಾವು ಪ್ರಾಡಕ್ಟ್ ಹಾಕಿ ಇಟ್ಕೊಳ್ಳೋದಕ್ಕೆ. ಹಾಗೆ ಚಾರ್ಜಬಲ್ ವೈರ್ ಕೂಡ ಇದೆ, ಜೊತೆಗೆ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಮೊದಲಿಗೆ ಚಾರ್ಜ್ ಹಾಕ್ಕೊಳ್ಬೇಕಾಗುತ್ತೆ. ನಾನು ಹೇಳ್ದಾಗೆ 3 ಹೆಡ್ಗಳನ್ನ ಕೊಟ್ಟಿದ್ದಾರೆ. ನಮ್ಮ ಸ್ಕಿನ್ನಿಗೆ ಯಾವುದು ಸೆಟ್ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇದು ಬಂದು ವಾಟರ್ ಪ್ರೂಫ್ ಆಗಿದೆ. ನೀವು ವೆಟ್ ಆ್ಯಂಡ್ ಡ್ರೈ ಕಂಡೀಷನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗೆ ರೀಚಾರ್ಜಬಲ್ ಆಗೋದಕ್ಕೆ ಲಿಥಿಯಂ ಅಯನ್ ಬ್ಯಾಟ್ರಿ ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಸೊ ಇದನ್ನು 45 ಮಿನಿಟ್ಸ್ ನೀವು ಫುಲ್ ಚಾರ್ಜ್ ಮಾಡಿದ್ರೆ ಯೂಸ್ ಮಾಡ್ಬೋದು. ಸೊ 45 ಮಿನಿಟ್ಸ್ ಆರಾಮ್ಸೆ ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಇವಾಗ ಇದನ್ನು ಚಾರ್ಜ್ಗೆ ಹಾಕಿದ್ದೀನಿ. ಇವಾಗ ನೋಡಿ ಗ್ರೀನ್ ಸಿಗ್ನಲ್ ಬಂದಿದೆ. ಸೊ ಫುಲ್ಲಿ ಚಾರ್ಜ್ ಆಗಿದೆ. ಚಾರ್ಜ್ ಆದ ನಂತರ 45 ನಿಮಿಷ ಇದನ್ನು ಕಂಟಿನ್ಯೂಸ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ನಾನು ಮೊದಲಿಗೆ ನಿಮಗೆ ತಿಳಿಸಿದಾಗೆ ಡ್ರೈ ಆಗಿ ವೆಟ್ ಎರಡೂ ಸ್ಕಿನ್ ಮೇಲೆ ಆರಾಮ್ಸೆ ನಾವು ಯೂಸ್ ಮಾಡ್ಕೋಬೋದು. ನಾನು ಮೊದಲಿಗೆ ನನ್ನ ಕಾಲ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡಿಬಿಟ್ಟು 3 ಹೆಡ್ನ ಇಮ್ಡಿಗೆ ಯಾವುದು ಮ್ಯಾಚ್ ಆಗುತ್ತೆ ನನ್ನ ಸ್ಕಿನ್ನಿಗೆ ಅಂತ ನೋಡಿದೆ. ಸೊ ಈ ಒಂದು ಹೆಡ್ ನನಗೆ ಸೆಟ್ ಆಗ್ತಾ ಇದೆ. ಹಾಗಾಗಿ ನಾನು ಈ ಒಂದು ಹೆಡ್ನ ಫಿಕ್ಸ್ ಮಾಡ್ಕೊಂಡು ಇವಾಗ ನಾನು ನನ್ನ ಇಮ್ಡಿನ ಒಡೆದ ಇಮ್ಡಿ ಏನಿದೆ ಈ ಕ್ರ್ಯಾಕ್ ಆಗಿರೋ ಅಂಥದ್ದು, ಸೊ ಅಲ್ಲೆಲ್ಲ ನಾನು ಅದನ್ನು ನೀಟಾಗಿ ತಿಕ್ತಾ ಇದ್ದೀನಿ. ಬಟ್ ಈ ಒಂದು ಡೆಡ್ ಸ್ಕಿನ್ನ ರಿಮೂವ್ ಮಾಡೋಕ್ಕೂ ಮೊದಲು ನೀರಲ್ಲಿ ಸ್ವಲ್ಪ ಹೊತ್ತು ನಾವು ಒಂದು 10 ನಿಮಿಷ ಬೆಚ್ಚಗಿರೋ ನೀರಲ್ಲಿ ಕಾಲನ್ನು ನೆನೆಸ್ಬೇಕು. ಆನಂತರ ನಮ್ಮ ಡೆಡ್ ಸ್ಕಿನ್ಗೆ ಯಾವುದು ನಮ್ಮ ಕಾಲಿಗೆ ಸೆಟ್ ಆಗುತ್ತೆ ಅದನ್ನು ಹೆಡ್ಡನ್ನು ಫಿಕ್ಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ 2 ಸ್ಪೀಡ್ ಆಪ್ಷನ್ಸ್ ಇದೆ. ಸೊ ನೀವು 1, 2 ಈ ರೀತಿ ಯಾವ್ದು ಸ್ಪೀಡ್ ಬೇಕು ನಿಮಗೆ ಅದನ್ನು ಸೆಟ್ ಮಾಡಿಕೊಂಡು ನಿಮ್ಮದು ಕ್ರ್ಯಾಕ್ ಆಗಿರ್ತಕ್ಕಂಥ ಹೀಲ್ನ ಕ್ಲೀನ್ ಮಾಡ್ಕೋಬೋದು. ಸೊ ನಾನು ಈ ಕ್ರ್ಯಾಕ್ ಆಗಿರೋ ಹೀಲ್ನ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಇದರಲ್ಲಿ ಡೆಡ್ ಸ್ಕಿನ್ ಏನಿದೆ ಅದೆಲ್ಲ ನೀಟಾಗಿ ಹೋಗುತ್ತೆ. ಹಾಗೆ ನಿಮ್ಮ ಇಮ್ಡಿ ತುಂಬ ಸಾಫ್ಟ್ ಆಗುತ್ತೆ. ಸೊ 1 ಇಯರ್ ವ್ಯಾರಂಟಿ ಕೂಡ ಅವೈಲಬಲ್ ಇದೆ. ಸೊ ನೀವು ಆರಾಮ್ಸೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ನನಗಂತೂ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಹೇಳ್ಬೋದು. ನೋಡ್ತಾ ಇದ್ದೀವಿ ಹೇಗೆ ಇಮ್ಡಿ ಕ್ರ್ಯಾಕ್ ಆಗಿ ತುಂಬ ಅಂದರೆ ಡೆಡ್ ಸ್ಕಿನ್ ಇತ್ತು ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿದೆ ಈ ಒಂದು ಪ್ರಾಡಕ್ಟ್. ಸೊ ಇವಾಗ ಇದನ್ನು ನೀರಲ್ಲಿ ಈ ರೀತಿ ಕ್ಲೀನ್ ಕೂಡ ಮಾಡ್ಕೊಳ್ಬೋದು. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ನೀವು ಕೂಡ ಏನಾದರೂ ಅಗ್ಯಾರೋ ಕ್ಯಾಲಸ್ ರಿಮೂವರ್ನ ಬೈ ಮಾಡಬೇಕು ಅಂತ ಇದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರಾಡಕ್ಟ್ದು ಲಿಂಕ್ ಹಾಕಿರ್ತೀನಿ. ನೀವು ಕೂಡ ಆರಾಮ್ಸೆ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಹಾಗೆ ಇದ್ರ ಕ್ಲೀನಿಂಗ್ ಕೂಡ ತುಂಬಾ ಸಿಂಪಲ್. ಈ ರೀತಿ ಕ್ಯಾಪ್ನ ಮುಚ್ಚಳ ಮುಚ್ಚಿ ಈ ರೀತಿ ಒಂದ್ಸಲ ಆನ್ ಮಾಡಿದರೆ ಒಳಗಡೆ ಇರ್ತಕ್ಕಂಥ ನೀರು ಹೊರಗಡೆ ಬರುತ್ತೆ. ನೋಡಿದ್ರಲ್ಲ ಯಾವ ರೀತಿ ಕ್ಲೀನ್ ಮಾಡೋದು ಅಂತ.
ಹಾಗೆ ಶಿವು ಇವತ್ತು ಬರ್ಲಿಕ್ಕಾಗಿರಲಿಲ್ಲ ಅಲ್ವಾ, ಸೊ ಆದರ್ಶ್ ನಮಗೆ ಡ್ರಾಪ್ ಮಾಡಿಕೊಡ್ತಾ ಇದ್ದಾನೆ. ಆದರ್ಶ್ ಶಿವು ಫ್ರೆಂಡ್, ಅವ್ನ ಚೈಲ್ಡ್ಹುಡ್ಡಿಂದನೂ ಅವರಿಬ್ಬರು ಫುಲ್ ಆತ್ಮೀಯ ಸ್ನೇಹಿತರು. ಸೊ ಅವರಿಬ್ರು ಸ್ಕೂಲ್ ಡೇಸ್ ಇಂದನೂ ಫ್ರೆಂಡ್ಸ್. ನಮಗೂ ಹಾಗೆ ಅವನು ಫುಲ್ ತಮ್ಮನ ಯಾವಾಗ್ಲೂ ಅವನು ಹಂಗೆ ಮಾತಾಡ್ಸ ಅಕ್ಕ ಬಾವ ಅಂತಾನೆ ಮಾತಾಡ್ಸೋದು. ಸೊ ಫುಲ್ ಖುಷಿ ಆಯ್ತು ಅವನ ಜೊತೆನೂ ಬಂದಿದ್ದು. ಫೈನಲ್ ಇವಾಗ ಚೌಟ್ರಿ ಹತ್ರ ಬಂದಿದ್ದೀವಿ, ಒಳಗಡೆ ಹೋಗ್ತಾ ಇದ್ವಿ. ಫಸ್ಟ್ ಟಿಫನ್ ಮಾಡ್ಕೋಬೇಕು ಅಂತ. ದಾರ ಮುಹೂರ್ತ ಬಂದು 8:30 9:00 ಇತ್ತು. ಸೊ ಹಾಗಾಗಿ ಆಲ್ರೆಡಿ ನಾವು ಬರೋಷ್ಟರಲ್ಲಿ ಒಂದು 8:30 8:45 ಆ ಥರ ಆಗಿತ್ತು ಚೌಟ್ರಿಗೆ ರೀಚ್ ಆಗೋ ಟೈಮು. ಸೊ ಫೈನಲಿ ಏನಂತ ಹೇಳಿದ್ರೆ ಮದುವೆ ದಾರ ಮುಹೂರ್ತಕ್ಕೆ ನಿಲ್ಸಿದಾರಲ್ವ, ದಾರೆ ಎರೆದ್ಬಿಟ್ಟು ಇನ್ನೂ ತಾಳಿ ಕಟ್ಟೋದಷ್ಟೇ. ಸೊ ಕರೆಕ್ಟಾಗಿ ನಾವು ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ದಾರೆ ಎರೆಯೋದು ನಡೀತಾ ಇತ್ತು, ಕೈ ನೀರೆಲ್ಲ ಬಿಡೋದು. ಸೊ ಅಲ್ಲಿವರೆಗೂ ನಾವು ಟಿಫನ್ ಮಾಡ್ಕೊಂಡು ಬಂದಿರಲಿಲ್ವಲ್ಲ, ಅದು ನಡೀತಾ ಇರುತ್ತೆ. ನಾವು ಹೋಗಿ ಟಿಫನ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಟಿಫನ್ಗೆ ಹೋಗ್ತಾ ಇದ್ವಿ. ಚಿಂಟು ಅಂತೂ ವಾಮಿಟ್ ಮಾಡೋಂಗೆ ಆಗ್ತಿದೆ, ನಾವು ಬೇಗ ಫಸ್ಟ್ ಟಿಫನ್ ಮಾಡಬೇಕು, ಟ್ರಾವೆಲ್ ಮಾಡಿಬಿಟ್ರೆ ಖಾಲಿ ಹೊಟ್ಟೆನಲ್ಲಿ ಅದೇ ಥರ. ಸೊ ಹಂಗಾಗಿ ಈಗ ಟಿಫನ್ ಮಾಡೋದಕ್ಕೆ ಕೂತಿದ್ದೀವಿ. ಪೊಂಗಲ್ಲು, ಇಡ್ಲಿ, ಚಟ್ನಿ, ಹಾಗೆ ಪೊಂಗಲ್, ಕೇಸರಿ ಬಾತ್ ಇಷ್ಟು ಇತ್ತು. ಸೊ ಟಿಫನ್ ಕೂಡ ತುಂಬಾ ಚೆನ್ನಾಗಿತ್ತು. ನನಗೆ ಪೊಂಗಲ್ ಇಷ್ಟ ಆಗಿದೆ, ಪೊಂಗಲ್ ಇಷ್ಟ ಆಗಿದೆ. ಸೊ ಸಿಂಪಲ್ ಇಡ್ಲಿ ಕೊಟ್ಬಿಟ್ಟು ಪೊಂಗಲ್ ತಿನ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನಡೀವಾಗ ದಾರ ಮಾಡ್ತಾ ಕರೆಕ್ಟಾಗಿ ಆಯಿತು. ಹಾಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ರಿಲೇಟಿವ್ಸ್ ಸಿಗ್ತಾರಲ್ವ ಮದುವೆ ಅಂತ ಅಂದರೆ ಎಲ್ಲರೂ ಸಿಕ್ಬಿಡ್ತಾರೆ. ತುಂಬ ದಿನ ಆಗೋಗಿರುತ್ತೆ ಒಬ್ರಿಗೊಬ್ರು ನೋಡಿ. ಸೊ ಎಲ್ಲರೂ ಸಿಗ್ತಾರೆ. ಈ ಸಮಯದಲ್ಲಿ ಎಲ್ಲರ ಜೊತೆ ಮಾತಾಡಿಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಬಂಟು ಅಂತ ಅವನ್ನ ಹಿಡಿಯೋದೇ ನಮಗೆ ಸರ್ಕಸ್. ನಮಗೆ ಯಾರ ಕೈಗೂ ಸಿಗಲ್ಲ, ಇಲ್ಲ ಓಡ್ತಾ ಇರಬೇಕು ಕೆಳಗಡೆ, ಇದು ಮಾಡ್ತಾ ಇರಬೇಕು, ಅವನು ಹಿಡಿತಾ ಇರ್ಬೇಕು ನಾವು ಅವ್ನ ಹಿಂದೆಗಡೆನೆ, ಇಲ್ಲ ಹೋಗಿ ಸ್ಲಿಪ್ಪರ್ ಇಟ್ಕೊಂಬಿಡೋದು, ಇಲ್ಲ ಏನಾದರೂ ತರಲೆ ಕೆಲಸಗಳು ಮಾಡೋದು, ಹಿಂಗೆ ಮಾಡ್ತಾ ಇರ್ತಾನೆ. ಸೊ ಫೈನಲ್ಲಾಗಿ ಶೋಭಾ ಆಂಟಿ ಮಾತಾಡಿಸ್ತಾ ಇದ್ರು ಬಂಟುಗೆ, ನಾನು ನಿನ್ನ ವೀಡಿಯೋದಲ್ಲೇ ನೋಡ್ತಾ ಇರ್ತೀನಿ ಕಣೋ, ಇವಾಗ ಇಲ್ಲೇ ಬಂದ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಶೋಭಾ ಆಂಟಿ ಮಾತಾಡ್ತಾಯಿದ್ರು. ಸೊ ಅವ್ರ ಜೊತೆ ಹಂಗೆ ಮಾತಾಡ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ನಾದಿನಿ ಮತ್ತು ನನ್ನ ಮೈದಾ ಅವ್ರು ಬಂದಿದ್ರು. ಅವ್ರು ಬಂದು ನಮ್ಮ ಆಂಟಿಗೆ ಮಾತಾಡಿಸ್ತಾಯಿದ್ರು. ಹಾಗೆ ತುಂಬ ಜನ ಕೇಳ್ತಾಯಿದ್ರು ಚಿಂಟು ನೇಮ್ ಏನು ಅಂತ ಹೇಳಿ ಅಕ್ಕ, ಚಿಂಟು ನೇಮ್ ಹೇಳಿ ಅಂದ್ಬಿಟ್ಟು. ನನಗೆ ಒಂದು 2-3 ದಿನದಿಂದ ಕಂಟಿನ್ಯೂಸ್ ಆಗಿ ಕಮೆಂಟ್ಸ್ ಕೂಡ ಬರ್ತಾಯಿತ್ತು. ಅವಳದು ಚಿಂಟು ನೇಮ್ ಬಂದು ಋತ್ವಿಕಾ ಅಂತ ಹೇಳಿ. ನಾವು ಚಿಕ್ಕದ್ರಿಂದನೂ ಅವಳಿಗೆ ಚಿಂಟು ಅಂತಲೇ ಕರ್ಕೊಂಡು ಬಂದ್ಬಿಟ್ಟಿದ್ವಿ. ಸೊ ಹಂಗಾಗಿ ಯಾರೇ ಆದ್ರೂ ಚಿಂಟು ಎಷ್ಟೊಂದು ಜನಕ್ಕೆ ಅವಳ ನೇಮ್ ಗೊತ್ತೇ ಇಲ್ಲ. ಸ್ಕೂಲ್ಗೆ ಹೋದಾಗ್ಲೂ ಕೆಲವೊಂದು ಸತ ನಮ್ಗೆ ಹೆಂಗಾಗ್ಬಿಡೋದು ಅಂದರೆ, ಮನೆಯಲ್ಲಿ ಅವಳ ನೇಮ್ ಕರಿತಾ ಇರಲಿಲ್ವಲ್ಲ, ಸ್ಕೂಲ್ಗೆ ಹೋಗೋ ಅವಳ ನೇಮ್ ಕರೆದ್ಬಿಟ್ಟು ಕರಿತಾ ಇರಲಿಲ್ಲ ನಾವು. ಚಿಂಟು ಕಳಿಸಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕನ್ಫ್ಯೂಷನ್ ಆಗ್ಬಿಡೋದು, ಚಿಂಟುನಾ ಯಾರು ಅಂತ ಹೇಳಿ. ಆಮೇಲೆ ಋತ್ವಿಕಾ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದು. ಸೊ ತುಂಬ ಸತ ಈ ಥರ ಆಗಿದೆ. ಅವಳನ್ನ ಅವಾಗಲಿಂದನೂ ಹಂಗೆ ಎಲ್ಲ ಕರೆಯೋದು ಅಭ್ಯಾಸ ಆಗ್ಬಿಟ್ಟಿದೆ. ಈಗಲೂ ಹಾಗೆ ಪ್ರತಿಯೊಬ್ಬರೂ ಹಂಗೆ ಕರೆಯೋದು ಚಿಂಟು ಅಂತಲೇ. ಇವಾಗ ಬಂಟುಗೆ ನಿಂತ್ಕೊಂಡ್ಬಿಟ್ಟಿದೆ. ಅಥರ್ವನ್ಗೆ ನೇಮ್ ಇಟ್ಬಿಟ್ವಿ, ಅಥರ್ವ ಅಂತ. ಇವಾಗ ಚಿಂಟುನೇ ಬಂಟುಗೆ ಬಂಟು ಅಂತ ಕರೆಯೋದು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಸೊ ಅದೇ ಹೆಸರು ಚಿಂಟು ಬಂಟು ಅಂತ ನಿಂತ್ಕೊಳ್ಳುತ್ತೆ ಬಿಡು ಅಂತ ಅಂದ್ಬಿಟ್ಟು. ಸೊ ಅವಳಿಗೆ ಆರ್ಯ ಅಂತ ಕರೆದ್ರೆ ಇಷ್ಟ ಆಗಲ್ಲ, ಬಂಟು ಅಂತಾನೆ ಕರಿಬೇಕು, ಅವಳು ಹೆಸರಿಟ್ಟಿರೋದು ಅಂತ ಅಂದ್ಬಿಟ್ಟು. ಯಾವಾಗ್ಲೂ ಹಿಂಗೆ ರೇಗಿಸ್ತಾ ಇರ್ತಾಳೆ, ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು ಅವನಿಗೆ. ಅವ್ರ ಚಿಕ್ಕಮ್ಮ ಏನಾದ್ರು ಆರ್ಯ ಅಂತ, ಏನ್ ನೀನು ನಾನು ಇಟ್ಟಿರೋ ಹೆಸರನ್ನೇ ಕರೆಯಲ್ವಲ್ಲ, ಬಂಟು ಅಂದನೇ ಆರ್ಯ ಅಂತ ಹೇಳ್ತೀಯಲ್ಲ ಅಂತ ಸತಾಯಿಸ್ತಾ ಇರ್ತಾಳೆ. ಅವ್ರ ಆಂಟಿಗೆ ಹಂಗೆ ಜಗಳ ಆಡ್ತಾ ಇರ್ತಾಳೆ, ನಾನು ಇಟ್ಟಿರೋ ಹೆಸರನ್ನೇ ಕರಿಬೇಕು ನೀನು ಅಂತ ಅಂದ್ಕೊಂಡು. ಸೊ ಇದಿಷ್ಟು ನೆನೆ ಹೇಳ್ದಂಗೆ ನಾನು ವ್ಲಾಗ್, ನೀವು ಅನ್ಕೋಬೋದು ಇದೇನಿಷ್ಟು ಚಿಕ್ಕ ವ್ಲಾಗ್ ಮಾಡಿದ್ದಾರೆ, ನೆಕ್ಸ್ಟ್ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಅಂತ. ಅದೆಲ್ಲ ಆದಮೇಲೆ ನನಗೆ ಏನಾಗ್ಬಿಡ್ತಂದ್ರೆ, ಮನೆಗೆ ಅಲ್ಲಿಂದ ಬಂದ ತಕ್ಷಣ ನಮ್ಮ ಚಿಕ್ಕ ಮಾವ, ನಮ್ಮ ನಾದಿನಿ, ನಮ್ಮ ಮೈದಾ ಅವರೆಲ್ಲರೂ ಬಂದಿದ್ರು ಮನೆಗೆ. ಸೊ ನನಗೆ ಆ ಗಡಿಬಿಡಿಲಿ ಅರ್ಜೆಂಟು ಸ್ವಲ್ಪ ಕೆಲಸ ಮಾಡ್ತಾ ಇದ್ನಲ್ಲ, ನನಗೆ ವೀಡಿಯೋ ಎಲ್ಲ ಮಾಡಿಕೊಂಡು ಮತ್ತು ಅಡುಗೆ ಅದು ಇದು ಏನಾದ್ರು ಮಾಡೋದು ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಅವರೆಲ್ಲ ಬಂದಾಗ. ಸೊ ಹಾಗಾಗಿ ನಾನು ಅಲ್ಲಿಗೆ ವೀಡಿಯೋನ ಎಂಡ್ ಮಾಡಬೇಕಾಯಿತು. ಹಾಗೆ ಫ್ರೆಂಡ್ಸ್, ಈ ಒಂದು ಪುಟ್ಟ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.